ಸೊ ನಾನಿವತ್ತು ವಿವೇಪುರಂ ಫುಡ್ ಸ್ಟ್ರೀಟಿಗೆ ಹೋಗಿದ್ದೀನಿ. ದಿಸ್ ಈಸ್ ಲಿಟ್ರಲಿ ದಿ ಸೆಕೆಂಡ್ ಟೈಮ್ ನಾನು ಹೋಗೇ ಇಲ್ಲ ಈ ಕಡೆ. ನಾನು ಫಸ್ಟ್ ಟೈಮ್ ಹೋದಾಗ ರಿನೋವೇಷನ್ ಆಗ್ತಿತ್ತು, ಸೊ ಅವಾಗಂತೂ ಏನು ಸ್ಟಾಲ್ಸ್ ಇರಲಿಲ್ಲ. ಈ ಟೈಮ್ ಅಂತೂ ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಕ್ರೌಡೆಡ್ ಇರುತ್ತೆ ಈ ಫುಡ್ ಸ್ಟ್ರೀಟ್ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಐ ಲಿಟ್ರಲಿ ಟ್ರೈಡ್ ಎವ್ರಿಥಿಂಗ್, ಐ ಮೀನ್ ಆಲ್ಮೋಸ್ಟ್ ಎಲ್ಲನೂ ಟ್ರೈ ಮಾಡಿದೆ. ಎಲ್ಲಿ ಜಾಸ್ತಿ ಕ್ರೌಡ್ ಇಲ್ಲ ಅಲ್ಲೇ ಹೋಗ್ತಿದ್ದೆ ನಾನು, ಬಿಕಾಸ್ ನನಗೆ ಕ್ರೌಡೆಡ್ ಪ್ಲೇಸಸ್ ಅಂದರೆ ಇಷ್ಟ ಆಗಲ್ಲ. ಅವರೇ ಬೇಳೆ ಸೀಸನ್ ಇದ್ರದ್ರಿಂದ ಅದ್ರದ್ದು ಎಲ್ಲ ಥರ ಐಟಮ್ಸ್ ಎಲ್ಲ ಮಾಡ್ತಿದ್ರು, ಸೊ ಅಲ್ಲೂ ಟ್ರೈ ಮಾಡಿದೆ. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಯಾರ್ಯಾರು ವಿವೇಪುರಂ ಫುಡ್ ಸ್ಟ್ರೀಟ್ ಟ್ರೈ ಮಾಡಿಲ್ಲ ಹೋಗಿ ವಿಸಿಟ್ ಮಾಡಿ ಟ್ರೈ ಮಾಡಿ, ಬಟ್ ವೀಕೆಂಡ್ಸ್ ಮಾತ್ರ ಅವಾಯ್ಡ್ ಮಾಡಿ, ಬಿಕಾಸ್ ಅಷ್ಟು ಕ್ರೌಡೆಡ್ ಇರುತ್ತೆ. ಫ್ಯಾಮಿಲಿ ಜೊತೆ ಹೋದರೆ ಹಾಫ್ ಅ ಡೇ ಐ ಥಿಂಕ್ ಆರಾಮಾಗಿ ಚೆನ್ನಾಗಿ ಸ್ಪೆಂಡ್ ಮಾಡ್ಕೊಂಬರ್ಬೋದು. ಸೊ ನಾನು ಏನೇನು ಟ್ರೈ ಮಾಡಿದೆ ಫುಡ್ ಅಂತ ವಿಡಿಯೋಲ್ಲಿ ನೋಡಿರ್ತೀರ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಸೊ ವಿಸಿಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ಒನ್. ಅಂಟಿಲ್ ದೆನ್, ಟೇಕ್ ಕೇರ್.